ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯಿತು. ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣನು ಯುದ್ಧ ಭೂಮಿಯಲ್ಲಿ ಇದ್ದನು. ಅವನಿಗಿಂತ ಶಕ್ತಿಶಾಲಿ ಯೋಧ ಯಾರೂ ಇರಲಿಲ್ಲ. ಅವನು ಸ್ವತಃ ವಿಷ್ಣುವಿನ ಅವತಾರ. ಒಂದು ಕ್ಷಣದಲ್ಲಿ ಇಡೀ ಕೌರವ ಸೇನೆಯನ್ನ ನಾಶ ಮಾಡುವ ಸಾಮರ್ಥ್ಯ ಅವನಿಗಿತ್ತು. ಆದರೆ ಅಷ್ಟೊಂದು ಶಕ್ತಿ ಇದ್ದರೂ ಕೂಡ ಕೃಷ್ಣನು ಯುದ್ಧದಲ್ಲಿ ಒಂದೇ ಒಂದು ಆಯುಧವನ್ನ ಬಳಸಲಿಲ್ಲ. ಈ ರಹಸ್ಯದ ಹಿಂದೆ ಮಹಾಭಾರತದ ಒಂದು ಅತ್ಯಂತ ಆಳವಾದ ಕಥೆ ಇದೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನ ಸಹಾಯಕ್ಕಾಗಿ ದ್ವಾರಕೆಗೆ ಬಂದರು. ಆ ಸಮಯದಲ್ಲಿ ಕೃಷ್ಣನು ನಿದ್ರಿಸುತ್ತಿದ್ದನು. ದುರ್ಯೋಧನನು ಕೃಷ್ಣನ ತಲೆಯ ಬಳಿ ಕುಳಿತನು. ಅರ್ಜುನನು ಭಕ್ತಿಯಿಂದ ಕೃಷ್ಣನ ಪಾದಗಳ ಬಳಿ ನಿಂತನು. ಕೃಷ್ಣನು ಕಣ್ಣು ತೆರೆದಾಗ ಮೊದಲು ಅರ್ಜುನನನ್ನ ನೋಡಿದನು. ನಂತರ ಇಬ್ಬರಿಗೂ ಒಂದು ಆಯ್ಕೆ ನೀಡಿದನು. ಒಂದು ಕಡೆ ನನ್ನ ನಾರಾಯಣಿ ಸೇನೆ, ಇನ್ನೊಂದು ಕಡೆ ನಾನು. ಆದರೆ ನಾನು ಯುದ್ಧ ಮಾಡುವುದಿಲ್ಲ, ಯಾವುದೇ ಆಯುಧವನ್ನು ಹಿಡಿಯುವುದಿಲ್ಲ. ದುರ್ಯೋಧನನು ಸಂತೋಷಪಟ್ಟನು. ಅವನು ತಕ್ಷಣ ನಾರಾಯಣಿ ಸೇನೆಯನ್ನ ಆಯ್ಕೆ ಮಾಡಿಕೊಂಡನು. ಅರ್ಜುನನು ಕೃಷ್ಣನನ್ನೇ ಆಯ್ಕೆ ಮಾಡಿಕೊಂಡನು. ಅವನಿಗೆ ಗೊತ್ತಿತ್ತು, ಸಾವಿರಾರು ಸೈನಿಕರಿಗಿಂತ ಕೃಷ್ಣನ ಮಾರ್ಗದರ್ಶನವೇ ಹೆಚ್ಚು ಶಕ್ತಿಶಾಲಿ. ಆ ದಿನ ಕೃಷ್ಣನು ಒಂದು ಪ್ರತಿಜ್ಞೆ ಮಾಡಿದನು. ನಾನು ಈ ಯುದ್ಧದಲ್ಲಿ ಯಾವುದೇ ಆಯುಧವನ್ನ ಎತ್ತುವುದಿಲ್ಲ. ಇದು ಕೇವಲ ಒಂದು ವಚನವಲ್ಲ, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು. ಕೃಷ್ಣನು ಈ ಯುದ್ಧವನ್ನ ಗೆಲ್ಲಲು ಬಂದಿರಲಿಲ್ಲ, ಧರ್ಮವನ್ನ ಸಂಸ್ಥಾಪಿಸಲು ಬಂದಿದ್ದನು. ಅವನು ಸ್ವತಃ ಯುದ್ಧ ಮಾಡಿದರೆ ಜನರು ಏನು ಹೇಳುತ್ತಿದ್ದರು? ಪಾಂಡವರು ಕೃಷ್ಣನ ಶಕ್ತಿಯಿಂದ ಗೆದ್ದರೆ ಹೊರತು ಅರ್ಜುನನ ಪರಾಕ್ರಮದಿಂದ ಅಲ್ಲ ಎಂದು. ಆದ್ದರಿಂದ ಕೃಷ್ಣನು ಯೋಧನ ಪಾತ್ರವನ್ನು ಅಲ್ಲ, ಮಾರ್ಗದರ್ಶಕನ ಪಾತ್ರವನ್ನ ಆಯ್ಕೆ ಮಾಡಿಕೊಂಡನು. ಅವನು ಜಗತ್ತಿಗೆ ಒಂದು ಪಾಠ ಕಲಿಸಲು ಬಯಸಿದನು. ದೇವರು ದಾರಿ ತೋರಿಸುತ್ತಾನೆ, ಆದರೆ ನಡೆಯುವುದು ಮನುಷ್ಯನೇ. ಇದಕ್ಕಾಗಿಯೇ ಕೃಷ್ಣನು ಸಾರಥಿಯಾದನು. ಇದು ಸಾಮಾನ್ಯ ಕೆಲಸವಲ್ಲ. ಆ ಕಾಲದಲ್ಲಿ ಸಾರಥಿಯ ಸ್ಥಾನ ಯೋಧನಿಗಿಂತ ಕೆಳಗಿತ್ತು. ಆದರೂ ವಿಶ್ವದ ಅಧಿಪತಿ ಕೃಷ್ಣನು ಅರ್ಜುನನ ರಥವನ್ನ ಓಡಿಸಿದನು. ಅವನು ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿದನು. ಯುದ್ಧದ ಮೊದಲ ದಿನದಿಂದಲೇ ಕೃಷ್ಣನು ಆಯುಧ ಹಿಡಿಯಲಿಲ್ಲ. ಆದರೆ ಅವನ ಬುದ್ಧಿ ಮತ್ತು ತಂತ್ರಗಳು ಪಾಂಡವರ ದೊಡ್ಡ ಶಕ್ತಿಯಾಗಿದ್ದವು. ಭೀಷ್ಮರನ್ನ ಹೇಗೆ ಸೋಲಿಸಬೇಕು, ದ್ರೋಣರನ್ನ ಹೇಗೆ ತಡೆಯಬೇಕು, ಕರ್ಣನ ವಿರುದ್ಧ ಯಾವಾಗ ಹೋರಾಡಬೇಕು, ಈ ಎಲ್ಲದರ ಹಿಂದೆಯೂ ಕೃಷ್ಣನ ಮಾರ್ಗದರ್ಶನ ಇತ್ತು. ಆದರೆ ಒಂದು ದಿನ ಮಾತ್ರ ಕೃಷ್ಣನ ಪ್ರತಿಜ್ಞೆ ಮುರಿಯುವ ಹಂತಕ್ಕೆ ಬಂದಿತ್ತು. ಅದು ಯುದ್ಧದ 9ನೇ ದಿನ. ಭೀಷ್ಮ ಪಿತಾಮಹರು ಅಪ್ರತಿಮರಾಗಿ ಹೋರಾಡುತ್ತಿದ್ದರು. ಪಾಂಡವರ ಸೇನೆ ಸಾವಿರಾರು ಸಂಖ್ಯೆಯಲ್ಲಿ ನಾಶವಾಗುತ್ತಿತ್ತು. ಅರ್ಜುನನಿಗೆ ತನ್ನ ಗುರು ಸಮಾನ ಭೀಷ್ಮರ ವಿರುದ್ಧ ಸಂಪೂರ್ಣ ಶಕ್ತಿಯಿಂದ ಹೋರಾಡಲು ಮನಸ್ಸಾಗುತ್ತಿರಲಿಲ್ಲ. ಇದನ್ನ ಕಂಡ ಕೃಷ್ಣನಿಗೆ ಕೋಪ ಬಂತು. ಅವನು ರಥದಿಂದ ಕೆಳಗೆ ಇಳಿದನು. ರಥದಲ್ಲಿದ್ದ ಒಂದು ರಥದ ಚಕ್ರವನ್ನ ಎತ್ತಿಕೊಂಡನು. ಭೀಷ್ಮರ ಕಡೆಗೆ ಓಡತೊಡಗಿದನು. ಯುದ್ಧ ಭೂಮಿ ನಿಶ್ಶಬ್ದವಾಯಿತು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಕೃಷ್ಣನು ತನ್ನ ಪ್ರತಿಜ್ಞೆಯನ್ನ ಮುರಿಯುತ್ತಿದ್ದಾನೆಯೇ ಎಂದು. ಆ ಸಮಯದಲ್ಲಿ ಭೀಷ್ಮರು ಸಂತೋಷಪಟ್ಟರು. ಅವರು ಕೈಗಳನ್ನು ಜೋಡಿಸಿ ಹೇಳಿದರು, ಪ್ರಭು, ನಿಮ್ಮ ಕೈಯಲ್ಲಿ ಸಾಯುವುದು ನನ್ನ ಭಾಗ್ಯ. ಆದರೆ ಅರ್ಜುನನು ಕೃಷ್ಣನನ್ನ ತಡೆದನು. ಅವನು ಕೃಷ್ಣನ ಪಾದಗಳನ್ನು ಹಿಡಿದು ಬೇಡಿಕೊಂಡನು, ನಿಮ್ಮ ಪ್ರತಿಜ್ಞೆಯನ್ನ ಮುರಿಯಬೇಡಿ. ಆಗ ಕೃಷ್ಣನು ಶಾಂತನಾದನು. ಚಕ್ರವನ್ನ ಕೆಳಗೆ ಇಟ್ಟನು. ಹೀಗೆ ಕೃಷ್ಣನು ತನ್ನ ಪ್ರತಿಜ್ಞೆಯನ್ನ ಉಳಿಸಿಕೊಂಡನು. ಇಲ್ಲಿ ಇನ್ನೊಂದು ಆಳವಾದ ಅರ್ಥವಿದೆ. ಕೃಷ್ಣನು ಆಯುಧವನ್ನ ಬಳಸಲಿಲ್ಲ, ಆದರೆ ಅವನ ಸಾನ್ನಿಧ್ಯವೇ ಪಾಂಡವರ ದೊಡ್ಡ ಆಯುಧವಾಗಿತ್ತು. ಅವನು ಕತ್ತಿಯನ್ನು ಹಿಡಿಯಲಿಲ್ಲ, ಆದರೆ ಧರ್ಮದ ಪರ ನಿಂತನು. ಅವನು ಬಾಣವನ್ನ ಹಾರಿಸಲಿಲ್ಲ, ಆದರೆ ಭಗವದ್ಗೀತೆಯನ್ನು ನೀಡಿದನು. ಅವನು ಶತ್ರುಗಳನ್ನ ಕೊಲ್ಲಲಿಲ್ಲ, ಆದರೆ ಅಧರ್ಮದ ನಾಶಕ್ಕೆ ಕಾರಣನಾದನು. ಕುರುಕ್ಷೇತ್ರ ಯುದ್ಧವು ಕೇವಲ ಆಯುಧಗಳ ಯುದ್ಧವಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ. ಆ ಹೋರಾಟದಲ್ಲಿ ಕೃಷ್ಣನು ಯೋಧನಾಗಿ ಅಲ್ಲ, ಮಾರ್ಗದರ್ಶಕನಾಗಿ ನಿಂತನು. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಜನರು ಕೃಷ್ಣನನ್ನ ಕೇವಲ ಮಹಾನ್ ಯೋಧನಾಗಿ ಅಲ್ಲ, ಜಗದ್ಗುರು ಎಂದು ಗೌರವಿಸುತ್ತಾರೆ. ಏಕೆಂದರೆ ಕೆಲವೊಮ್ಮೆ ಯುದ್ಧದಲ್ಲಿ ಗೆಲ್ಲಲು ಕತ್ತಿಗಿಂತ ಬುದ್ಧಿಯೇ ದೊಡ್ಡ ಆಯುಧವಾಗಿರುತ್ತದೆ.